ಬಂದು ಇಲ್ಲಿ ಯಾವುದೋ ಒಂದು ಬಿಲ್ಡಿಂಗ್ ಇದೆ ಆಯ್ತಾ. ಈ ಬಿಲ್ಡಿಂಗ್ ಹೆಸರು ನನಗೆ ಗೊತ್ತಿಲ್ಲ, ತುಂಬ ಹಳೆ ಬಿಲ್ಡಿಂಗು, ಬ್ರಿಟಿಷರ್ ಕಾಲದ್ದು ಅಂತ ಹೇಳ್ತಾರೆ ಇದನ್ನು. ಇದೆಲ್ಲ ಜಾಗ ಇದೆ ನೋಡಿ, ಹಿಂದೆಗಡೆ ಎಲ್ಲ ಸಿಕ್ಕಾಪಟ್ಟೆ ಗಾಡಿಗಳು ಪಾರ್ಕಿಂಗ್ ಆಗಿದೆ. ಇಲ್ಲಿಗೆ ಬಂದು ಪೇ ಮಾಡಿ ಪಾರ್ಕ್ ಮಾಡಿ ನೀವು ನಿಮ್ಮ ಮಾರ್ಕೆಟಲ್ಲಿ ಏನಾದ್ರು ಕೆಲಸ ಇದ್ರೆ ಮುಗಿಸ್ಕೋಬೋದು. 100 ರೂಪಾಯಿ ಅಂತೆ. 3 ಅವರ್ಗೆ ಅಂದರೆ 2-3 ಅವರ್ ಅಂದರೆ 100 ರೂಪೀಸ್ ಅಂದರು. ಇಲ್ಲಿ ಟೌನ್ ಹಾಲ್ ಪಕ್ಕದಲ್ಲೇ ಇದೆ. ಯಾವುದಪ್ಪ ಇದು ಯಾವುದೋ ಆಡಿಟೋರಿಯಂ ಇದೆ ಅಲ್ಲ, ಇಲ್ಲಿ ಒಂದ್ಸರಿ ಬಂದಿದ್ದೆ ನಾನು ಆಡಿಟೋರಿಯಂಗೆ. ಚೆನ್ನಾಗಿದೆ. ಎಲ್ಲ ರವೀಂದ್ರ ಕಲಾಕ್ಷೇತ್ರ ಡೆಡ್ಲಿ ಆಪೋಸಿಟ್. ಇಲ್ಲಿ ನೋಡಿ ರವೀಂದ್ರ ಕಲಾಕ್ಷೇತ್ರ, ಅದ್ರ ಎದುರುಗಡೆನೇ ಈ ಬಿಲ್ಡಿಂಗ್ ಇರೋದು. ಇದೆಲ್ಲ ಫುಲ್ ಕಮರ್ಷಿಯಲ್ ಶಾಪ್ಸ್ ಎಲ್ಲ ಇದೆ, ಏನೇನೋ ಸೇಲ್ ಮಾಡ್ತಾರೆ. ಇದ್ರ ಹಿಂದೆಗಡೆ ನೀವು ಪಾರ್ಕ್ ಮಾಡ್ಬೋದು. ಇಲ್ಲಿ ಪಾರ್ಕಿಂಗ್ ಎಲ್ಲಿ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ, ಓಕೆನಾ. ಈಗಿನ ಕಾಲದ ಎಂತಿದಿರಲ್ಲ ಅಪ್ಗ್ರೇಡ್ ಆಗ್ಬಿಟ್ಟವ್ರು, ಏನೇನೋ ತಪ್ಪು ತಿಳ್ಕೊಳ್ಳೋದು, ಡಬಲ್ ಮೀನಿಂಗ್ ಹೋಗ್ಬಿಡೋದು, ಹಿಂಗೆಲ್ಲ ಮಾಡ್ತಾರೆ. ನಿಮ್ಮಂತ ಗಂಡರ ಜೊತೆ ಹೌದೌದೌದು ಅಪ್ಗ್ರೇಡ್ ಆಗ್ಲೇಬೇಕು. ಹೌದೌದೌದು, ಇಂಥವ ಸಾಮಾನು ನಾವು ಹಾಳಾಗ್ತಿದ್ದೀವಿ. ಇಲ್ಲೆಲ್ಲ ನೋಡಿದ್ರೆ ಹಳೇ ಬಿಲ್ಡಿಂಗ್ಗಳು. ಮದ್ದೂರಮ್ಮ ದೇವಸ್ಥಾನ ಇದೆ ನೋಡಿ, ಇಲ್ಲೇ ಇರೋದು. ಇಲ್ಲೆಲ್ಲ ನಾವು ಮಾರ್ಕೆಟಿಗೆ ಐಟಮ್ಸ್ ತಗೊಳಕ್ಕೆ ಅಂತ ಬರ್ತಾಯಿದ್ವಿ, ಅಂಗಡಿ ಇದ್ದಾಗ ಮೆಟೀರಿಯಲ್ಸ್ ತಗೊಳಕ್ಕೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಆ್ಯಂಡ್ ಆ್ಯಕ್ಚುಲಿ ಇವತ್ತು ನಾನಿರೋವಂಥ ಜಾಗ ಬಂದು ಬೆಂಗಳೂರಿನ ಒನ್ ಆಫ್ ದಿ ಹೃದಯ ಭಾಗ ಅಂತ ಹೇಳ್ಬೋದು. ಸೊ ನಾನಿವತ್ತು ಮಾರ್ಕೆಟಿಗೆ ಬಂದಿರುವಂಥ ವಿಷಯ ಏನಪ್ಪ ಅಂತಂದರೆ, ಒಂದು ಬಿಸ್ನೆಸ್ ಬಗ್ಗೆ ನಿಮಗೆ ತೋರಿಸ್ಬೇಕು ಅಂತ. ಆ್ಯಂಡ್ ಆಲ್ಸೋ ಒಂದು ಸಾಕಷ್ಟು ಫರ್ನಿಚರ್ಸು, ಚೇರ್ಗಳಾಗಿರ್ಬೋದು, ಆಫೀಸ್ಗಾಗಿರ್ಬೋದು, ಮನೆಗಾಗಿರ್ಬೋದು, ನಿಮ್ಗೆ ಯಾವ ಥರ ಚೇರ್ಗಳು ಬೇಕು, ಏನು ಫರ್ನಿಚರ್ಸ್ ಬೇಕು, ಬನ್ನಿ ತೋರಿಸ್ತೀನಿ ಯಾವ ಶಾಪ್ ಅಂತ. 35 ವರ್ಷದಿಂದ ಇವ್ರು ಇದಾರಂತೆ. ಶಾಪ್ ಅಡ್ರೆಸ್ ಬಂದು ನಿಮಗೆ ಅವೆನ್ಯೂ ರೋಡಿಂದ ಆಚೆ ಬರ್ತಿದ್ದಂಗೆ ಲೆಫ್ಟ್ ತಗೊಂಡ್ರೆ ಈ ರೋಡಿಗೆ ಬರ್ತೀರಾ. ಸ್ಟ್ರೈಟ್ ಹೋದರೆ ನಿಮಗೆ ಟೌನಲ್ಲಿ ಕನೆಕ್ಟ್ ಆಗ್ತೀರಾ. ಸೊ ಇಲ್ಲಿ ಹಿಂಗೆ ತಿರುಗಿದ್ರೆ ಶ್ರೀ ರಾಜಲಕ್ಷ್ಮಿ ಕಮರ್ಷಿಯಲ್ ಕಿಚನ್ ಎಕ್ವಿಪ್ಮೆಂಟ್ ಅಂತ ಇಲ್ಲಿದೆ. ಈ ಗಲ್ಲಿಯಲ್ಲಿ ಒಳಗಡೆ ಹೋದರೆ ನಿಮಗೆ ಶಾಪು ಸಿಗುತ್ತೆ. ಆ್ಯಂಡ್ ಇನ್ನೂ ಈಸಿ ಅಡ್ರೆಸ್ ಬೇಕಂದರೆ ನಿಮಗೆ BMV ಪ್ಲಾಜಾ ಅಂತ ಒಂದು ಬಿಲ್ಡಿಂಗ್ ಇದೆ ನೋಡಿ, ಇಲ್ಲಿ ಕರ್ನಾಟಕ ಫ್ಲ್ಯಾಗ್ ಇದೆ. ಸೊ ಇಲ್ಲಿ ನೀವು ಒಳಗಡೆ ಹೋಗಬೇಕು. ಬನ್ನಿ ಕರ್ಕೊಂಡು ಹೋಗ್ತೀನಿ. ಹಿಂಗೆ ಬಂದರೆ ಇಲ್ಲೇ ಸಿಗುತ್ತೆ ನೋಡಿ. ಇದೆ ಅಂಗಡಿ, ಇಷ್ಟೇ ಇದರ ಅಡ್ರೆಸ್. ಚಿಕ್ಕದಾಗಿ ಮನೆ ಹತ್ರ ಪಾರ್ಟಿ ಗಿಟಿ ಮಾಡೋರಿಗೆ ಈ ಥರದ್ದು 4 ಚೇರ್ ತೊಗೊಂಡೋಗಿ ಇಟ್ಕೊಬಿಟ್ರೆ ಆರಾಮಾಗಿ ಕಾಫಿ ಟೀ ಕುಡ್ಕೊಂಡು ಚಿಲ್ ಮಾಡ್ಬೋದು. ಇದು ನಿಮಗೆ ಫೋಲ್ಡಬಲ್ ಮಂಚ ಅಂತೀವಲ್ಲ ನಾವು, ಇದು ಸಿಗುತ್ತೆ. ಸೊ ಇದು ನಿಮಗೆ ಫೋಲ್ಡ್ ಮಾಡಿ ಆರಾಮಾಗಿ ಮೂಲೆಯಲ್ಲಿ ಇಟ್ಕೊಂಡ್ಬಿಟ್ರೆ, ಇಲ್ಲೇ ಎಷ್ಟು ಇಟ್ಟಿದ್ದಾರೆ ನೋಡಿ ಮೂಲೆಯಲ್ಲಿ, 1 2 3 4 5 6 ಇದೆ. ಇಲ್ಲಿ ಗೊತ್ತೇ ಆಗಲ್ಲ. ಇದಕ್ಕೆ ಬೆಡ್ಡು ಕೂಡ ಸಿಗುತ್ತೆ ಇವ್ರ ಹತ್ರ. ಇದೆಲ್ಲ ಬಂದು ಚೇರ್ದು ರೋಲಿಂಗ್ ವೀಲ್ಗಳಿವೆಲ್ಲ ಇಷ್ಟು ಇಟ್ಟಿದ್ದಾರೆ. ಮಂಚ ಒಂದು ಅಫೋರ್ಡಬಲ್ ಪ್ರೈಸ್ ಇದೆ. ಎಷ್ಟಿದು? ಇದು ಎಷ್ಟಾಗ್ಬೋದು? 5000. ಓಕೆ. ಇದು ವುಡ್ಡು, ನಿಮಗೆ ಮಲ್ಕೊಳ್ಳೋಕ್ಕೆಲ್ಲ ವುಡ್ ಕೊಟ್ಟಿದ್ದಾರೆ. ಫ್ರೇಮ್ ಬಂದು ಐರನ್ ಮಾಡಿದ್ದಾರೆ. ಇದು ವುಡ್ ಅಂತ ಗೊತ್ತೇ ಆಗಲ್ಲ, ನಿಮಗೆ ಟಚ್ ಮಾಡೋರು ಗೊತ್ತಾಗಲ್ಲ. ಸ್ಟಾರ್ಟಿಂಗ್ 3600. ಓಕೆ, ಸ್ಟಾರ್ಟಿಂಗ್ 3600 ಅಂತ ಇದೆ. ಏನಿದೆ? ಹಾಂ ಓಕೆ ಓಕೆ, ಬಂಕರ್ ಅದು ಸಿಗುತ್ತಾ? ಹಾಂ ಓಕೆ, ಹಂಗೆ. ಇದು ದಿವಾನ್ ಆ್ಯಕ್ಚುಲಿ ಚೆನ್ನಾಗಿದೆ, ವಿತ್ ಸ್ಟೋರೇಜ್. ಇದು ಹೌದೌದು. ಇಲ್ಲೂ ಆ್ಯಕ್ಸಸ್ ಇಲ್ಲೂ ಇದೆ, ಇದಕ್ಕೆ ಇಲ್ಲೂ ಆ್ಯಕ್ಸಸ್ ಇದೆ. ಸಿಂಗಲ್ ಪ್ಲೇಸು, ಡಬಲ್ ಆ್ಯಕ್ಸಸ್. ಮೇಲ್ಗಡೆಯಿಂದ ಬೇಕಾದ್ರೂ ಓಪನ್ ಆಗುತ್ತೆ, ಕೆಳಗಡೆಯಿಂದ ಬೇಕಾದ್ರೂ ಓಪನ್ ಆಗುತ್ತೆ. ನೋಡಿ ಎಷ್ಟೊಂದಿದೆ. ಎಲ್ಲೋ ಅಪಾರ್ಟ್ಮೆಂಟಿಗೆ ಬಂದಿರೋ ಥರ ಇಟ್ಟವ್ರು ಇದನ್ನು ಜೋಡಿಸ್ಬಿಟ್ರು. ಓಹ್, ಇಲ್ಲೊಂದು ಜಾಗ ಇದೆ, ಇಲ್ಲೊಂದು ಜಾಗ ಇದೆ. ಇಲ್ಲಿ ನೋಡಿ, ಇಲ್ಲಿ ಬೆಡ್ ಇಟ್ಟಿದ್ದಾರೆ. ಎಲ್ಲ ಶೂ ರ್ಯಾಕಲ್ಲ? ಎಲ್ಲ ಶೂ ರ್ಯಾಕ್ಗಳು. 2000. ನೈಸ್. ಆ್ಯಕ್ಚುಲಿ ನಾನು ಅವರ ತೋರಿಸೋದಲ್ಲ, ನಮ್ಮ ಮನೇಲಿ ಟೇಬಲ್ ಇದೆ ಅಂತ. ಚಿಕ್ಕ ಮಕ್ಕಳಿಗೆ ಸ್ಟಡಿ ಟೇಬಲು, ಮಂಚ, ಐರನ್ ಮಂಚ ಇದೆ. ಆ್ಯಂಡ್ ವಿತ್ ಬೆಡ್ಡು ಇದೆ. ಬೆಡ್ ಅಲ್ಲೇ ಇದೆ ನೋಡಿ, ಎಲ್ಲ ಇದೆ. ಇಲ್ಲೂ ಇದೆ. ಇದು ದಿವಾನ್ಗೆ ಬೆಡ್ಡು. ಇಲ್ಲಿ ಮೇಕಪ್ ಟೇಬಲ್, ಹುಡುಗಿರಿಗೆ ಮೋಸ್ಟ್ ಫೇವ್ರೇಟು. ನಮ್ಮವಳು ಕೇಳಿದ್ರೆ ಕಷ್ಟ ಇವಾಗ.
ಇದೇನೋ ಡಿಫ್ರೆಂಟ್. ಓ ಹೆಂಗಿದೆ ಇದು, ಚೆನ್ನಾಗಿದೆ ಇದು, ಆ್ಯಕ್ಚುಲಿ ಚೆನ್ನಾಗಿದೆ. ಇದು ಸಿಗುತ್ತೆ. ಆ್ಯಂಡ್ ಸ್ಟಡಿ ಟೇಬಲ್ಲು ಕೆಳಗಡೆ, ಇದು ಕಂಪ್ಯೂಟರ್ ಟೇಬಲು ಕೆಳಗಡೆ ಸಖತ್ತಾಗಿದೆ ಟೇಬಲು. ಆ್ಯಂಡ್ ಪೂಜಾ ರೂಮ್ ಇಲ್ಲಿ ನೋಡಿ, ನಮ್ಮ ಮನೇಲಿ ಹಾಕ್ಸಿದ್ದೀವಿ ನಾವು ಇದನ್ನು, ಪೂಜಾ ರೂಮು ಅದು ಸಿಗುತ್ತೆ. ಮತ್ತು ಕಾರ್ನರ್ ಟೇಬಲ್ಸ್ ಅದನ್ನೇನೋ ಅಂತಾರೆ, ಬಟ್ ಹೆಸರು ಗೊತ್ತಿಲ್ಲ. ಇದು ಸಿಗುತ್ತೆ. ಇದಾ? ಇದಲ್ಲ ಅದು. ಹಾಂ, ಇದು ಆ್ಯಕ್ಚುಲಿ ನನ್ನ ಹತ್ರ ಇದೆ, ಬಟ್ ಹಿಂಗಿಲ್ಲ. 2 ಡ್ರಾವರೇ ಇದೆ, ಸೇಮ್ ಕಲರ್ ಸೇಮ್ ಹೈಟ್. ಇವ್ರ ಗೋಡೌನು ಅಲ್ಲಿ ಏನೇನು ಮೆಟೀರಿಯಲ್ ನೋಡಿದ್ವಿ ಆಲ್ಮೋಸ್ಟ್ ಸಿಮಿಲರ್ ಎಲ್ಲ ಇಲ್ಲೇ ಇದೆ. ಇಲ್ಲಿ ಜಾಸ್ತಿ ಇದೆ, ಅದೊಂದು 2-3 ಮೀಟ್ರ್ ಅದ್ರ ಇಲ್ಲಿಲ್ಲ. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಜೋಡಿಸ್ಬಿಟ್ಟಿದ್ದಾರೆ. ಇದೆಲ್ಲ ಚಿಕ್ಕ ಚಿಕ್ಕ ಚೇರ್ಗಳಲ್ಲ, ನೀವೆಲ್ಲ ನೋಡ್ದಲ್ಲ ಜೊತೆ, ಇಲ್ಲಿದೆ ನೋಡೋದು, ಇಲ್ಲಿದೆ. ಈಗ ನಮ್ಮನ್ನ ಅವರು ಗೋಡೌನ್ ಕರ್ಕೊಂಡು ಹೋಗ್ತಿದ್ದಾರೆ. ಗೋಡೌನಲ್ಲಿ ಇನ್ನೂ ಏನೇನು ಮೆಟೀರಿಯಲ್ ಇರುತ್ತೆ ಎಲ್ಲ ತೋರಿಸ್ಬಿಡ್ತೀನಿ, ಓಕೆನಾ? ಇದು ಈ ಅಂಗಡಿಯ ವಿಸಿಟಿಂಗ್ ಕಾರ್ಡ್, ಓಕೆನಾ? ಸನ್ಲೈಟ್ ಎಂಟರ್ಪ್ರೈಸಸ್, SJP ರೋಡ್ ಕ್ರಾಸ್, ಬೆಂಗಳೂರು. ಈ ಕಾರ್ಡು ಈ ಅಂಗಡಿದು ಅಲ್ಲಿದ್ದಾರೆ ನೋಡಿ, ಅವರೇ ಓನರ್ ಕೂತ್ಕೊಂಡಿದ್ದಾರಲ್ಲ, ಅವರೇ ಓನರ್. ನಿಮಗೆ ಇದು ಒಂದು ಮೆಟೀರಿಯಲ್ ಸಿಗುತ್ತೆ ನೋಡಿ ಈ ಥರ. ಆ್ಯಂಡ್ ಈ ಅಂಗಡಿದು ನಿಮಗೆ ನಾನು ಲೊಕೇಶನ್ ಹಾಕಿರ್ತೀನಿ. ಏನು ಮಾರ್ಕೆಟ್ ಪಕ್ಕ ಒಂದು ಮೇನ್ ರೋಡ್ ಇದೆಯಲ್ಲ, ಆ ಮೇನ್ ರೋಡ್ ಪಕ್ಕದಲ್ಲೇ ಫಸ್ಟ್ ಕ್ರಾಸ್ ಇದು. ನಿಮ್ಮ ಲೊಕೇಶನ್ ಹಾಕಿದ್ರು ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ನಿಮಗೆ. ಸ್ಟಾರ್ ಫರ್ನಿಚರ್ ಇಲ್ಲ ಅಂದರೆ ಸನ್ಲೈಟ್ ಎಂಟರ್ಪ್ರೈಸಸ್ ತೋರಿಸಿ ಬನ್ನಿ, ಇಲ್ಲಿದೆ ನೋಡಿ ಸನ್ಲೈಟ್ ಎಂಟರ್ಪ್ರೈಸಸ್. ನಿಮ್ಗೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಈ ಏರಿಯಾ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ, ಫಸ್ಟ್ ಇದೇ ಸಿಗುತ್ತೆ ನಿಮಗೆ. ಹಾಗಾಗಿ ಅವ್ರದ್ದೇ ಇನ್ನೊಂದು ಶಾಪು ಪಕ್ಕದಲ್ಲಿದೆ, ಅಲ್ಲಿದ್ದ ಮೆಟೀರಿಯಲ್ಸ್ ಬೇರೆ, ಇಲ್ಲಿರೋ ಮೆಟೀರಿಯಲ್ಸ್ ಬೇರೆ. ನೀವು ನೋಡ್ತಿರ್ಬೋದು, ಯಾವುದೋ ಒಂದು ಫೋಟೋದಲ್ಲಿ ನೋಡಿದ್ದೆ, ಮೊಟ್ಟೆದು ಟ್ರೇ ಇಟ್ಬಿಟ್ಟು ಬಿಲ್ಡಿಂಗ್ ಥರ ತೋರಿಸ್ತಿರ್ತಾರೆ. ಸೊ ಹಿಂಗೆ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಥರ ಜೋಡಿಸ್ಬಿಟ್ಟಿದ್ದಾರೆ ನೋಡಿ. ಇಲ್ಲಿಂದ ಇಲ್ಲಿವರೆಗೂ 300ಇಂದ. ಅಯ್ಯೋ, ನೀನು ಮೊನ್ನೆ ಹೇಳ್ಬಾರ್ದ ನನಗೆ? ಮೊನ್ನೆ ಏನು ಮಾಡಿದ್ವಿ ನಾವು? 2,000 ಕೊಟ್ಟು 3 ಚೇರ್ಗೆ. ಹಾಂ, 4 ಚೇರ್. ಪ್ಲಾಸ್ಟಿಕ್ ಚೇರ್ ಅಲ್ಲೂ ಸಿಕ್ಕಾಪಟ್ಟೆ ವೆರೈಟಿ ಇದೆ. ಹೌದಾ? ಅಂಡ್ ಆಲ್ಸೋ ಟೇಬಲ್ ತರ 300 ರೂಪಾಯಿಂದ ಸ್ಟಾರ್ಟ್ ಆಗುತ್ತಂತೆ. ಅಂದರೆ ಇದಂತಲ್ಲ, ಯಾವ ಚೇರು ಇದಿರಬೇಕು, ಇದಿರಬೇಕು. ಸ್ಟಾರ್ಟಿಂಗ್ ಫ್ರಮ್ 300 ರುಪೀಸ್ ಅಂತ ಈ ಚೇರ್ಗಳಾದ್ರೆ. ಹೇಳೋ ಫಸ್ಟಿಂದ ಹೇಳು. ನೀನು ಕೊಡ್ಸೋಣ ಅನ್ಕೊಂಡೆ, ಸೈಜ್ ಸಾಕಾಗಲ್ಲ ಇದನ್ನ. ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ. ಅವಾಗಲೇ ನಾನು ನಿನಗೆ ಕೊಡ್ಸೋಣ ಅನ್ಕೊಂಡೆ. ಆ್ಯಕ್ಚುಲಿ ನೀನು ನನಗೆ ಹೇಳ್ತಾ ಇದೀಯ. ಓನ್ ಡೈಲಾಗ್ ಇದ್ರೆ ಹಾಕು, ಕಾಪಿ ಮಾಡ್ಬೇಕು ಅಂತ ಕಮೆಂಟ್ ಆಗ್ತಾರೆ. ಕ್ಯಾಮ್ರಾ ಹಿಡ್ಕೊ ಅಂತ ಕೊಟ್ರೆ ನೋಡಿ, ಕ್ಯಾಮ್ರಾ ಹಿಡ್ಕೊಂಡು ಎಷ್ಟು ಮಾತಾಡ್ತೀಯ ನೀನು. ಹಾಂ, ಫ್ಯೂಚರಲ್ಲಿ ಮಕ್ಳಿಗೆ ಕೊಡ್ಸೋಕೆ ಇದು ಕರೆಕ್ಟ್. ನೋಡಿ, ಇವರು ಫರ್ನಿಚರ್ಸು ಮತ್ತು ಲ್ಯಾಡರ್ ಕೂಡ ಇದೆ, ಮನೆಗೆ ಬೇಕಾಗುವಂಥ ಲ್ಯಾಡರ್ ಇದು. ಯೂಶ್ವಲಿ ಕಮರ್ಷಿಯಲ್ ಎಲ್ಲ ಇದು ಮನೇಲಿ ಯೂಸ್ ಮಾಡುವಂಥದ್ದು. ಸೊ ಇದಿಷ್ಟು ಇವರು ಸೇಲ್ ಮಾಡುವಂಥ ಫರ್ನಿಚರ್ನ ಸ್ಟಾಕ್ ತೋರಿಸ್ಬಿಡ್ತೀನಿ ಬನ್ನಿ. ಇದು 1,700 ರೂಪಾಯಿ ಅಂತೆ. ಆ್ಯಂಡ್ ಇದು ಅದ್ರ ಮೇಲೆ ಸ್ಟಾರ್ಟಿಂಗ್ ಫ್ರಮ್ 1,600 to 1,700. ಇದೆಲ್ಲ ಒಂದು ರೇಂಜ್ ಇರುತ್ತೆ, ಒಂದು 3,000, 3,500 ಇರುತ್ತೆ. ಇದು ಒಂದು 4,000 ಇದು ಈ ರೇಂಜ್ ಇರುತ್ತೆ ಎಲ್ಲ. ಇದು ಆ್ಯಕ್ಚುಲಿ ಚೆನ್ನಾಗಿದೆ, ಈ ಚೇರ್ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಇದೊಂದು ಮತ್ತು ಇಲ್ಲೊಂದು, ಅದೊಂಥರ ಮೆಟೀರಿಯಲ್ ಸಖತ್ತಾಗಿದೆ ಅಲ್ಲಿಟ್ಟಿರೋದು. ಇಲ್ಲೆಲ್ಲ ನೀವು ಶೂಟ್ ಮಾಡ್ತೀನಿ, ವ್ಲಾಗ್ ಮಾಡ್ತೀನಿ, ಒಂದು ವಿಡಿಯೋ ಮಾಡ್ತೀನಿ ಅಂತ ಬಂದರೆ ತುಂಬಾ ಡಿಸ್ಟರ್ಬೆನ್ಸ್ ಇರುತ್ತೆ, ಸಖತ್ತು ಸೌಂಡ್ ಇರುತ್ತೆ. ಆ ಸೌಂಡಲ್ಲಿ ಎಷ್ಟಾಗುತ್ತೋ ಅಷ್ಟು ನೀವು ಕ್ಯಾಪ್ ಮಾಡಿಕೊಂಡು ಸೌಂಡ್ ಇಲ್ಲದೆ ಇರೋ ಟೈಮ್ ನೋಡಿಕೊಂಡು ವಿಡಿಯೋ ಮಾಡಬೇಕು. ಇಲ್ಲಾಂದರೆ ನೋಡಿ ಹಿಂಗೆ ಯಾವ್ದಾದ್ರು ಗಾಡಿ ಹೋಗ್ತಿರುತ್ತೆ, ಹೋಗಿ ಬರ್ತಾ ಇರುತ್ತೆ, ಏನೋ ಸೌಂಡ್ ಆಗ್ತಿರುತ್ತೆ, ಹಾರನ್ ಆಗ್ತಿರುತ್ತೆ, ಇಲ್ಲ ಕೂಗಾಡ್ತಿರ್ತಾರೆ ಕೆಲವರು ಇಲ್ಲಿ. ಹಂಗೆ ಈ ಮಂಚ ತಗೊಂಡು ಏನು ಮಾಡ್ತೀವಿ ಈಗ? ಇದು ಬಂದು ಸಿಂಗಲ್ ಮಂಚ, ಜಗಳಾಡ್ದಾಗ ನೀನು ಆಚೆ ಹಾಕಕ್ಕೆ ಕರೆಕ್ಟ್ ಆಗಿರುತ್ತೆ. ಇದನ್ನ ತಗೊಂಡು ಒಂದು ಬೆಡ್ಶೀಟ್ ದಿಂಬಿ ಎಸ್ಬಿಟ್ರೆ ಅಲ್ಲೇ ಜೀವನ. ಏನೇ ಹೇಳ್ತಿದ್ದ ಐಡಿಯಾ ತಗೊಂತವಳಿ, ಬಂದ್ಬಿಟ್ಟು ಪ್ಲಾನ್ ಮಾಡ್ತಾವಳಿ. ಜಗಳಾಡ್ದಾಗ ಆಚೆ ಮನಸ್ಸಾಗ ಪ್ಲಾನ್ ಮಾಡ್ತಾ ಇದ್ದ. ಒಂದು ಕೆಲಸ ಮಾಡಿ, ಕಬೋರ್ಡ್ಗೆ ಹಾಕ್ಬಿಟ್ಟು ಲಾಕ್ ಮಾಡ್ಬಿಟ್ಟು ಎಲ್ಲ ಅಲ್ಲೇ ನೋಡಿ. ರೆಕಾರ್ಡ್ ಮಾಡು ಅಂತಂದರೆ ಅದನ್ನು ತೋರಿಸು, ಇದನ್ನು ತೋರಿಸು, ಇಲ್ಲಿ ತೋರಿಸು, ನಿಂತ್ಕೊಂಡು ಹೇಳ್ಬೇಡ, ಕುತ್ಕೊಂಡು ಹೇಳ್ಬೇಡ, ನಿಂತ್ಕೊಂಡು ಹೇಳು, ಬರೀ ಇದೇ ಹೇಳ್ತಾಳೆ. ಇವಳಿಗೆ ಕ್ಯಾಮ್ರಾಮ್ಯಾನ್ ಕೆಲಸ ಕೊಟ್ಟರೆ ಬರೀ ಕ್ಯಾಮ್ರಾಮ್ಯಾನ್ ಕೆಲಸ ಮಾಡಲ್ಲ, ಏನೇನೋ ಕೆಲಸ ಮಾಡಿಸ್ತಿರ್ತಾಳೆ ನನ್ನ ಕೈಯಲ್ಲಿ. ದುಡ್ಡು ಕೊಡಲ್ಲ, ಫ್ರೀಯಾಗಿ ಕೆಲಸ ಮಾಡ್ಕೊಂಡು ಅದಕ್ಕೆ ಇಂಟ್ರೆಸ್ಟ್ ಇರಲ್ಲ. ಆಹಾ, ಹಾಗೆ ನೋಡಿ, ನಾವೀಗ ಪ್ರಮೋಷನ್ ಮಾಡೋಕ್ಕೆ ಬಂದಿರೋ ಅಂಗಡಿಯ ಮೆಟೀರಿಯಲ್ಸ್ ಇದೇನೆ. ಅಂದರೆ ಇದು ಹೊರಗಡೆ ಸುಮ್ಮನೆ ಇಟ್ಟಿದ್ದಾರೆ ಅಷ್ಟೇ. ಇದು ಮತ್ತು ಇದು 2 ಇವ್ರದೇ ಶಾಪು. ಅಲ್ಲಿದ್ದಾರಲ್ಲ
ಅವರೇ ಓನರ್ ಇದಕ್ಕೆ. ಹಾಂ ಅಲ್ಲ, ಕೂತ್ಕೊಂಡು ನೋಡೋಣ, ಇದಕ್ಕೆ ಕೂತ್ಕೊಂಡು ನೋಡೋಣ. ಹೌದಾ, ಕೈ ಇಟ್ಕೋ ಆ ಕಡೆ ಈ ಕಡೆ. ಚೆನ್ನಾಗಿದೆಯಾ? ಬೇಡ ಬೇಡ ನಿಂಗೆ ಬೇಡ ಇದು. ನೀವೇನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ, ಐ ಮೀನ್ ಹೋಟೆಲ್ಲು ಗೀಟೆಲ್ಲು ಏನೋ ಸ್ಟಾರ್ಟ್ ಮಾಡಿದ್ರು ಕೂಡ ಇಲ್ಲಿಗೆ ಬಂದು ನೀವು ಅಟ್ ಎ ಟೈಮ್ 100, 200, 300 ಚೇರ್ಗಳು ತೊಗೋಬೋದು. ಆ್ಯಂಡ್ ಬೆಸ್ಟ್ ಪ್ರೈಸಲ್ಲಿ ಕೂಡ ನಿಮಗೆ ಸಿಗುತ್ತೆ. ಓಕೆನಾ?